ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಒಬ್ರು ಪರ್ಸನ್ ಮಿಸ್ ಆಗಿದ್ರು. ಸೊ ಅವರು ನಮಗೆ ತುಂಬಾ ಬೇಕಾದವರು, ಆದ್ರೆ 1.5 ವರ್ಷ ಆಯ್ತು. ಸೊ ಅವ್ರು ಕಾಣೆ ಆಗ್ಬಿಟ್ಟು, ಸೊ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ, ಪೇಪರ್ಲೆಲ್ಲ ಹಾಕ್ಸಿದ್ವಿ. ಫ್ಯಾಮಿಲಿ ಎಲ್ಲ ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ರು. ನಾವಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ವಿ, ಏನಾಯ್ತು, ಯಾಕೆ, ಏನು ಎತ್ತ ಅಂತ. ಕಾಲ್ ಮಾಡೋಕ್ಕೆಲ್ಲ, ಕನೆಕ್ಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ರು ಸಿಗ್ತಾ ಇರಲಿಲ್ಲ. ಸೊ ತುಂಬಾ ಬೇಜಾರಾಗಿತ್ತು. ಸೊ ಇವಾಗ 1.5 ವರ್ಷ ಆದ್ಮೇಲೆ ಸೊ ಅವ್ರು ಸಿಕ್ಕಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಸೊ ಹಾಗಾಗಿ ಏನಾಯ್ತು, ಯಾಕೆ, ಎಲ್ಲಿಗೆ ಹೋಗಿದ್ರು, ಇಷ್ಟು ದಿನ ಯಾಕೆ ಸಿಕ್ಕಿರ್ಲಿಲ್ಲ, ಏನು ಎತ್ತ ಅಂತೆಲ್ಲ ಕೇಳೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಸೊ ಬಂದ ತಕ್ಷಣ ಹೋಗೋಣ, ಬನ್ನಿ. ಇವಾಗ ಮೆಟ್ರೋ ಸ್ಟೇಷನ್ ಇಂದ ಹೊರಗಡೆ ಬಂದಿದ್ದೀನಿ. ಸೊ ಹಿಂಗೆ ಹೊರಗಡೆ ಹೋಗ್ತಾ ಇದ್ದೀನಿ. ಇವಾಗ ಆಟೋದಲ್ಲಿ ಅವ್ರ ಮನೆಗೆ ಹೋಗ್ಬೇಕು. ಸೊ ನೋಡೋಣ ಏನೇನೆಲ್ಲ ಆಗುತ್ತೆ, ಏನು ಎತ್ತ ಅಂತೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಇವತ್ತಿನ ದಿನ ನಂದು ಹೇಗಿರುತ್ತೆ ಅನ್ನೋದನ್ನ ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಹಾಗಾಗಿ ಬನ್ನಿ ಹೋಗೋಣ. ಅವ್ರ ಮನೆ ಹತ್ರ ರೀಚ್ ಆಗಿದ್ದೀನಿ. ಇವಾಗ ಫುಲ್ ಲಾಸ್ಟ್ ಫ್ಲೋರಿಗೆ ಹೋಗಬೇಕು, ಹತ್ಕೊಂಡು ಅದೇ ನೋಡ್ತಾ ಇದ್ದೀನಿ. ನನಗೆ ಬೀಟ್ರೂಟ್ ಪಲ್ಯ ಇಷ್ಟ ಅಂತ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇನ್ನು ಮಾಡಬೇಕು. ಮಜ್ಜಿಗೆ ರೆಡಿ ಆಗ್ತಾ ಇದೆ, ಕುಕ್ಕರಲ್ಲಿ ರೈಸ್ ರೆಡಿ ಇದೆ. ಬಂದ ತಕ್ಷಣ ಮಜ್ಜಿಗೆ ಕೊಟ್ಟಿದ್ದಾರೆ. ಅವ್ರದ್ದು ವಿಡಿಯೋ ಮಾಡಬಾರ್ದಂತೆ, ಅದಕ್ಕೆ ಕೈಯಷ್ಟೇ ತೋರಿಸ್ತಾ ಇದ್ದೀನಿ. ಮಾಡ್ಬೋದಾ? ಸಾಕು. ಕೆಲಸ ಮಾಡ್ತಾ ಇದ್ದೀನಿ. ಅಡಿಗೆ ಎಲ್ಲ ಮಾಡಿದೆ, ಇವಾಗ ರೈಸ್ ಎಲ್ಲ ಮಾಡಿದೆ. ಏನೆಲ್ಲ ಸ್ಪೆಷಲ್ ಮಾಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ಪಲ್ಯ ಮಾಡ್ತಾ ಇದ್ದೀನಿ, ಒಂದು 5 ನಿಮಿಷ, ಅದನ್ನು ತೋರಿಸ್ತೀನಿ. ಸ್ವಲ್ಪ ಉದ್ದಿನ ಬೇಳೆ ಹಾಕಬೇಕು, ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕು, ಸ್ವಲ್ಪ ಸಾಸಿವೆ. ನನಗೆ ಮಧುರ ಮಾಡೋದು ಈ ಪಲ್ಯ ಅಂದ್ರೆ ನಮ್ಗೆ ಇಷ್ಟ. ಅವಳು ಮೊದಲು IBM ಅಲ್ಲಿ ಇರ್ಬೇಕಾದ್ರೆ ಮಾಡ್ಕೊಂಡು ಬರ್ತಾ ಇರ್ಲಿ ಗೈಸ್, ನಂಗೆ ಇಷ್ಟ ಅಂತ ಹೇಳಿದೆ ಅಂತ ಇವತ್ತು ನನಗೋಸ್ಕರ ಮಾಡ್ತಾ ಇದ್ದಾಳೆ. ಈ ತರ ಏನ್ ಹೇಳ್ತಾರೆ, ಕೊಚ್ಕೋಬೇಕಲ್ಲ, ತುರ್ಕೋಬೇಕು. ಈ ತರ ಎಷ್ಟು ಸಂತೋಷ್ ಅವ್ರೆ, ಏನ್ ಹೇಳ್ತೀರಾ? ಯಾಕೆ ನಿಮ್ಮನ್ನ ನೋಡಿ ಎಷ್ಟು ಹೆಣ್ಮಕ್ಳು ಕೇಳ್ತಾ ಇದಾರೆ ಗೊತ್ತಾ, ಯಾರದು ಹ್ಯಾಂಡ್ಸಮ್ ಹುಡುಗ ಅಂತ. ಎಲ್ಲರೂ ನನ್ನ ನಂಬರ್ ಆಡ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಹೆಸರು ಮತ್ತೆ ಅವ್ರ ID ಮತ್ತೆ ಅವ್ರ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್, ಮದ್ವೆ ಆಗೋದಕ್ಕೆ. ಮದ್ವೆ ಆಗಿಲ್ಲ. ಈರುಳ್ಳಿ, ಹಸಿಮೆಣಸು, ಸಾಕಾಗ್ತಿಲ್ಲ, ಶಕ್ತಿ ಗಟ್ಟಿ ಇದೆ ಸ್ವಲ್ಪ. ನೀವ್ ಅದ್ ಪ್ರೆಸ್ ಮಾಡ್ಬೇಕು ಸ್ವಲ್ಪ, ಅಷ್ಟು ಶಕ್ತಿ ಬೇಕಲ್ಲ. ಅಲ್ಲಲ್ಲ, ಇದ್ರಲ್ಲಿ ಹಿಂಗ್ ಮಾಡ್ಕೊಂಡು ಫುಲ್ ಹಾಕ್ಬೇಕಾ? ಅದ್ ಸುಮ್ಮನೆ ನೀರ್ ಹಾಕೋದಲ್ಲ ಇಲ್ವಾ? ನೀರೆಲ್ಲ ಬೇಡ, ಅದು ತುರ್ದಿರೋದಲ್ಲ. ಮಿಸ್ ಆಗಿರೋ ಪರ್ಸನ್ ನಿಮ್ಗೆ ಭೇಟಿ ಮಾಡುವ ಸಮಯ. ಸೊ ಅವರು ಇವಾಗ ಬಂದಿದ್ದಾರೆ, ಮಧುರನ್ ಮನೆಯಲ್ಲಿದ್ದಾರೆ. ಸೊ ಅವರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ನೀವೇ ಕೇಳ್ಬೋದು ಅವರು ಎಲ್ಲಿ ಹೋಗಿದ್ರು, ಇಷ್ಟು ದಿನ ಏನಾಗಿತ್ತು, 1.5 ವರ್ಷದಿಂದ ಎಲ್ಲಿದ್ರು ಅಂತ. ಅದು ಇವರೇ, ಭಾಗ್ಯಸಿರಿ, ಮಂಗಳೂರವರು. ಹೇಳಿ ಭಾಗ್ಯ, ಅಷ್ಟು 1.5 ವರ್ಷ ಆಯ್ತು, ಏನಾಗಿತ್ತು ನಿಮ್ಗೆ, ಯಾಕೆ ಬರ್ಲಿಲ್ಲ ನಮ್ಮ ಜೊತೆಗೆ? ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರ್ಲಿಲ್ಲ. ನಾನು ಕಾಲ್ ಪಿಕ್ ಮಾಡ್ಬೇಕಿದ್ರೆ ಅದು ಕಾಲ್ ಕಟ್ ಆಗ್ತಿತ್ತು, ಮಿಸ್ ಕಾಲ್ ಆಗ್ತಾ ವೇಟ್ ಮಾಡ್ತಿದ್ದೆ, ಕಾಲ್ ಬಂದಾಗ ಕಾಲ್ ತೆಗಿವ ಅಂತ. ಕಾಲ್ ಅಷ್ಟು ಸಲ ಮಾಡಿದ್ರು ನಿಮ್ಗೆ ಮಿಸ್ ಕಾಲ್ ಆಗ್ತಾ ಇತ್ತು, ರಿಟರ್ನ್ ಕಾಲ್ ಮಾಡ್ಲಿಕ್ಕೆ ಆಗಲ್ವಾ ನಿಮ್ಗೆ? ಮರ್ತೋಗ್ತಿತ್ತು, ಚೆನ್ನಾಗಿಲ್ಲ, ಏಜ್ ಆಯ್ತಲ್ಲ. ಅದಕ್ಕೆ ಎಲ್ಲಿದ್ರಿ 1.5 ವರ್ಷದಿಂದ? ಎಲ್ಲಿ, ಬೆಂಗಳೂರಲ್ಲೇ ಇದ್ರಾ ಅಥವಾ ಬೇರೆ ದೇಶಾಂತರ ಬಿಟ್ಟು ಹೋಗಿದ್ರಾ? ಮೋದಿ ಹತ್ರ 1-2 ತಿಂಗಳಿಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ನಮಗೆ ಚಾನ್ಸ್ ಆದ್ರೂ ಸಿಗ್ಬೋದು. ಆದ್ರೆ ಇವರಿಗೆ ಒಂದು ಕಾಲ್ ಮಾಡಿದ್ರೆ ಒಂದು ಕಾಲ್ ಪಿಕ್ ಮಾಡಲ್ಲ, ಒಂದು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ.
ಎಲ್ಲಿದ್ದಾರೆ ಏನು ಅಂತ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅಷ್ಟು ನಾವು ಒಂದು ಸಲಕ್ಕೆ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟಿದ್ಯಾ ಅನ್ನೋ ಥರ ಎಲ್ಲ ಅವರು ಫ್ಯಾಮಿಲಿಗೆಲ್ಲ ಕಾಲ್ ಮಾಡಿಬಿಟ್ಟು ಕೇಳ್ಬಿಟ್ಟಿದ್ವಿ ಏನಾದರೂ ಆಗಿದೆಯಾ ಅಂತ. ಸೊ ಇಷ್ಟೇ, ಇವ್ರನ್ನೇ ಪರಿಚಯ ಮಾಡಬೇಕಿತ್ತು. ಸೊ ನಾನಿವತ್ತು ಮಧುರನ್ ಮನೆಗೆ ಬಂದಿದ್ದು. ಸೊ ಸ್ವಲ್ಪ ಗೆಟ್ ಟುಗೆದರ್ ಥರ, ತುಂಬ ಟೈಮ್ ಆಗಿತ್ತು ಮೀಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದ್ಸಲ ಚಿಲ್ ಮಾಡೋಣ ಅಂತೇಳಿ ಬಂದಿದ್ದು. ಸೊ ಇಷ್ಟೇ, ದೇವ್ರ ಪ್ರಸಾದ ಅಂತೆ. ಚಾಪೆ ರೆಡಿ ಮಾಡ್ತಾ ಇದ್ದಾರೆ ಊಟಕ್ಕೆ. ಗೊಂಬೆ ಗೊಂಬೆ ದಂತದ ಗೊಂಬೆ. ಕುತ್ತಿಗೆ ಮಸಾಜ್ ಮುಗೀತು, ಇವಾಗ ಬೆನ್ ಮಸಾಜ್ ಸ್ಟಾರ್ಟ್ ಆಗಿದೆ. ಭಾಗ್ಯ ಓ ಭಾಗ್ಯ ಭಾಗ್ಯ ಯಾವ್ದಾದ್ರು ಕುಲ್ಲದು ಎಂಕತಲೆ ಪ್ರತಿ ಸಲ ಅಂತ ಅದನ್ನ ಅನ್ಪನ್ನದ ಅರೆಗೆ ರೀಸನ್ ಪನ್ಪೆನ ಅವನು ನಿನ್ನ ಸ್ಟಾರ್ಟ್ ರೀಸನ್ ಈ ಬೇಕಾಗತ್ತೆ ನಿತ್ಯ ಅಂತ ಆದ ಕೂಡ ಅವಿನ ಪಂಡ ಅಂಚನೆ ಎನ್ನು ಇರತ್ತೆ ದಾವದಂಡ ಅಡೆ ಕಾಲ್ ಕಟ್ಟಣ ಕಾಲ್ ಕಟ್ಟಣ ಎಲ್ಲದು ಅದೇ ಕಾಲ್ ಬ್ಯಾಕ್ ಅಟ್ಲೀಸ್ಟ್ ಅಷ್ಟು ಕಾಲ್ ಮಾಡುವಾಗ ಒಂದು ಕಾಲ್ ಬ್ಯಾಕ್ ಮಾಡ್ಬೋದಲ್ಲ ಅಂತ ನಾನು ಕೇಳೋದು. ಅದಕ್ಕೆ ಅವ್ರದ್ದು ಆನ್ಸರ್ ಅಲ್ಲ. ನಾನು ಅದೇ ಫಸ್ಟ್ ಎಲ್ಲ ಇಗ್ನೋರ್ ಮಾಡಿ ಆಯ್ತು, ಸುಮ್ಮನೆ ಬಾಯ್ ಬಂದದ್ದೆಲ್ಲ ರೀಸನ್ಗೆ. ಅದಾದ್ಮೇಲೆ ಇವಾಗ ಅಂದ್ರೆ ಚೆನ್ನಾಗಿದ್ದೀನಿ, ಇವಾಗೆಲ್ಲ ಮಾತಾಡ್ಬೋದು, ಅಂಥದ್ದೇನಾಗಿಲ್ಲ. ಅವಾಗಾದ್ರೆ ಫಸ್ಟ್ ಯಾಕೆ ತೆಗ್ದಿಲ್ಲ ಅಂತಂದ್ರೆ ಹೇಳುದು ನಾನು ಹೇಳ್ಬೇಕಲ್ವ ರೀಸನ್. ಅವಾಗ ಎಂತ ಹೇಳುದು ನಾನು ಅಂತ. ಅದಕ್ಕೆ ಯಾವುದೇ ಕ್ವಾಲಿಟಿ ರೀಸನ್ ಹೇಳೋದಿಲ್ಲ. ಅಲ್ಲ, ನೀನ್ ಹೆಂಗ್ ಯೋಚನೆ ಮಾಡ್ಬೇಕಿತ್ತಂದ್ರೆ ಇವಾಗ ನೀವು ಅಷ್ಟೇ ಕಾಲ್ ಮಾಡಿಲ್ಲ ಅಂದ್ರೂ ನಾವು ಮತ್ತೆ ಮಾಡ್ತಿರ್ತೀವಿ. ಮೊದಲ ಕೈಯಲ್ಲಿ ಹೋಮ ಮಾಡಿಸಿ ನಾನ್ ಮಾಡೋ ಪೂಜೆ ಇಲ್ಲ ಅಂತಾರೆ, ಇನ್ನು ಹೋಮ ಮಾಡಿದ್ರೆ ಎರಡು ಉದ್ಬತ್ತಿ ಹಚ್ಚಿಲ್ಲ ಕಡಿಮೆ ಖರ್ಚಿಲ್ಲ ಆಗುತ್ತೆ. ಪಾರ್ವತಿ ಸ್ವಯಂವರ ಆದ್ಮೇಲೆ ಸ್ವಯಂವರ ಪೂಜೆ. ಪಾರ್ವತಿ ಸ್ವಯಂವರ ನಾನಿದು ನಂದು ಮದುವೆಗಿಂತ ಮುಂಚೆ ಎಲ್ಲ ದೇವರದ್ದು ಮತ್ತೆ ಇವಾಗ ಇಷ್ಟೆಲ್ಲ ಪೂಜೆ ಮಾಡಾದ್ಮೇಲೆ ಸರಿಯಾಗಿದೆ ಅಲ್ವಾ ಅಂತ ಹಿಂಗ್ ಗೊತ್ತಾಗುತ್ತೆ. ದೇವ್ರ ಪೂಜೆ ನೋಡತ್ತೆ ಕಾಲ್ ಪೋಯಿ ನೂರಾನಿ ಇದನ್ನ ಮಾತಾಡ ನಿಜ. ಬೈತಾ ಇರೋದು, ಕ್ಲಾಸ್ ತಗೊಳ್ತಾ ಇರೋದು ಇವಳಿಗೆ. ಕಾಲ್ ರಿಸೀವ್ ಮಾಡಲ್ಲ, ನಮ್ ಜೊತೆಗೆ ಬರಲ್ಲ. ಬಾಲೆನೆ ಕಾರಣ. ಲೆಮನ್ ಟೀ ಬೇಗ ಬೇಗ. ಇದು ನಮ್ಮ ಮನೆಯಿಂದ ತಂದಿರೋ ಅಲೋವೆರಾ. ಸೊ ಇದು ಒಂದು, ಆಮೇಲೆ ಅಲ್ಲಿ ಎರಡೇ ಆಗಿದೆ ಅಂತೆ. ಅದಾದ್ಮೇಲೆ ಇದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಹೂ ಬಿಟ್ಟಿದೆ. ಇವಾಗ ಇದಕ್ಕೆ ಹೂ ಬಿಟ್ಟಿದೆ ಅಂತೆ. ಸೊ ಅದನ್ನು ತೋರಿಸಿ ಅಂತ ಅಂದ್ಲು. ಆಮೇಲೆ ಇದು ನಾವೇ ಕೊಟ್ಟಿದ್ದಲ್ವಾ, ಇದು ಸಾಂಬಾರ್ ಸೊಪ್ಪು, ಇದು ನಾವೇ ಕೊಟ್ಟಿದ್ದು. ಆಮೇಲೆ ಅದು ಅಲೋವೆರಾ ನಾವು ಕೊಟ್ಟಿದ್ದು. ಅಲ್ಲಿ ಎರಡಾಗಿದೆ, ಆಮೇಲೆ ಇಲ್ಲಿ ಎರಡಾಗಿದೆ, ತುಂಬ ಆಗಿದೆ. ಆಮೇಲೆ ಇಲ್ಲೊಂದಾಗಿದೆ. ಸೊ ಇಷ್ಟು ಅಲೋವೆರಾ, ಇದು ಒಂದಲ್ಲಗ ಇಷ್ಟು. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ಏನಾದರೂ ತಿನ್ಕೊಂಡು ಬರೋಣ ಚಾಟ್ಸ್ ಅಂತ. ಏನಾಯ್ತು ನೋಡಿ, ನಮ್ಮ ಭಾಗ್ಯ ಹೋಗ್ತಾ ಇದ್ದಾಳೆ ಹೆಂಗೆ ಅಂತ. ಅಪರೂಪದ 1.5 ವರ್ಷದಲ್ಲಿ ನನ್ಗೆ ಮಿಸ್ ಮಾಡ್ಕೊಂಡಿಲ್ವಾ? ಮಾಡಿದ್ದೆ, ಕಾಲ್ ಮಾಡಿದ್ದೆ, ನೀನ್ ಪಿಕ್ ಮಾಡಿದ್ದೆ. ಅರ್ಧ ಅಂದ್ರೆ ಹಂಗೆ. ಸಂತೋಷ ಯಾರು ಮಾತಾಡಲ್ಲ ನನ್ನ ಹತ್ರ. ನಾವೆಷ್ಟು ಮಿಸ್ ಮಾಡ್ಕೋತಿದ್ವಿ ಗೈಸ್ ಗೊತ್ತಾ. ಎಲ್ಲಾದ್ರೂ ಟ್ರಿಪ್ಗೆ ಹೋಗ್ಬೇಕಿದ್ರೆ ಭಾಗ್ಯ ಕಾಲ್ ರಿಸೀವ್ ಮಾಡ್ಲಿ, ಇವತ್ತಾದ್ರೂ ಒಂದು ಕಾಲ್ ರಿಸೀವ್ ಮಾಡ್ಲಿ ಅಂತ. ಆದ್ರೆ ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ಲು. ಇವತ್ತು ಮತ್ತೆ ಬಂದಿದ್ದೀವಿ, ಅದಕ್ಕೆ ಕಟ್ ಹಾಕ್ಬಿಟ್ಟು ಇವತ್ತೊಂದಿನ ಉಳಿಸ್ಕೊಂಡು ನಾಳೆ ಹೋಗೋದು. ನೋಡಿ ಗೈಸ್, ಇಷ್ಟು ಜನ ಮಾತಾಡ್ತಾ ಇದೀವಿ, ಇವಳು ಗೇಮ್ ಆಡ್ಕೊಂಡು ಕೂತಿದ್ದಾಳೆ. 1.5 ವರ್ಷ ಆದ್ಮೇಲೆ ಬಂದಿದ್ಯಾ, ಮಾತಾಡ್ಬೇಕಂತ ಇಲ್ಲ, ಗೇಮ್ ಆಡ್ಕೊಂಡು ಕೂತಿದ್ಯಲ್ಲ. ವಯಸ್ಸಾಯ್ತು, ಆಟ ಆಡ್ತಿದ್ದಾರೆ. ಬೈದ್ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸಂತು ಚರಂಡಿ ಇದೆ, ಅದ್ ಮಾಡಿ. ಇವ್ರದ್ದು ಸಾಧು ಕೋಕಿಲ್ದು ಮಾಡಿ. ಇರಿ 1 ನಿಮಿಷ ರೀ. ಹೆಂಗೆ ನೀವೇ ಹಾಕ್ಬೇಕು ಅಂತ ಏನ್ ಪ್ಲಾನ್ ಆಗ್ತಾ ಇದ್ದೀರಾ ಸಂತು?
ಹಾ ನಿಮ್ಮ ವೈಫ್ಗೆ ಹೆಂಗ್ ಹಾಕೋದು ನೆಕ್ಸ್ಟ್ ಅವನು ಆಡ್ತಾ ಇದೀವಿ ಗೈಸ್ ಮತ್ ಸ್ಟಿಲ್ ಇಲ್ಲಿ ಯಾವ್ದೋ ಗೇಮ್ ಡಬ್ಬಾ ಗೇಮ್ ಆಡ್ತಾ ಇದ್ದಿಲ್ಲ ಅದು ಏನಂತ ಇಲ್ಲ ಸುಮ್ಮನೆ ಆಡೋದು ರಿಮೈನಿಂಗ್ ಕಾರ್ಡ್ಸ್ ರೆಡ್ ಕಲರು ಇಲ್ಲ ಅಂದ್ರೆ ಆ ನಂಬರ್ ಕಲರ್ ಇಲ್ಲ ಅಂದ್ರೆ ಏನ್ ಮಾಡೋದು? ನಂಬರ್ ಇಲ್ಲ, ಕಲರ್ ಇಲ್ಲ. ಇಲ್ಲಿಂದ ತೆಗಿಬೇಕು ಒಬ್ಬ. Oh my God. ಎಲ್ಲ ಕಲರ್ ಕಲರ್ ಚೇಂಜ್ ಟು ಬ್ಲೂ. ಓಕೆ 10 ಓ ಪ್ಲೀಸ್ ಹೋಗ್ತಿದ್ದೀನಿ, ಪಾಯಸ ತಗೊಂಡು ಹೋಗ್ತಿದ್ದೀನಿ, ಮನೆಗೆ ಹೋಗ್ತಿದ್ದೀನಿ. ಬಾಯ್ ಭಾಗ್ಯ, ನೀವು ಬಂದಿರೋದೇ ಭಾಗ್ಯ, ಇಲ್ಲಿ ಬಂದು ಮಲಗೋ ಭಾಗ್ಯ, ನಿಮ್ಮ ನೋಡೋದೇ ಭಾಗ್ಯ, ಈ ತರ ನೋಡೋದು ಇನ್ನೊಂದು ಭಾಗ್ಯ. ಬಾಯ್ ಭಾಗ್ಯ. ಗುಡ್ ಮಾರ್ನಿಂಗ್ ಭಾಗ್ಯ. ಅವ್ರಿಗೊಂದು ಗ್ಲೂಕೋಸ್ ಕೊಡಿ, ಅವ್ರಿಗೆ ಊನ ಕೊಡಿ. ಬಾಯ್ ಬಾಯ್. ಊನು ಆಡಿದ್ದಾಯ್ತು. ಇವಾಗ ಸಂತು ಹೋಗ್ತಾ ಇದಾರೆ ಮನೆಗೆ. ನಾನು ಮತ್ತೆ ಭಾಗ್ಯ ಮಾತ್ರ ಮಂದಿರ ಸ್ಟೇ ಮಾಡ್ತಾ ಇದ್ವಿ. ಬಾಯ್ ಬಾಯ್ ಸಂತು. ಸಂತು ಬಾಯ್. ಆಯ್ತು. ಯಾವ ತರದ್ದು ಓಕೆ ಅಂತ ಹೇಳಿ. ಈ ಚಪಾತಿ ಇಟ್ಟು ಹೆಂಗೂ ಬೇಡ ಅಂತ. ಏನೇನೋ ಕೊಡ್ತಾರೆ ಗೈಸ್ ಇವರು. ಆಸಿಡಿಟಿ ಹೋಗುತ್ತಂತೆ, ಏನೇನೋ ಆಗುತ್ತೆ ಅಂತ ಕಷಾಯ ಎಲ್ಲ ಕೊಡ್ತಾ ಇದ್ದಾರೆ ನನಗೆ. 1 ಗಂಟೆ ರಾತ್ರಿ. ಈಗ ಇದೆಲ್ಲ ಕುಡಿಬೇಕು. ಹಾ 12:45. ಕಹಿ ಇದೆಯಾ ನಿಜವಾಗಿ? ಏನೂ ಆಗಲ್ಲ. ಚೆನ್ನಾಗಾಗುತ್ತಾ? ಸೌಂಡ್ ನೋಡಿ ಅಂತೆ. ಹಾ ಅದು ಕೇಳಿ ಕೇಳಿ ಕೊನೆಗೆ ಸಾಕಾಗುತ್ತೆ. ಬರೀ ಸೌಂಡ್ ಬರಬಾರ್ದಿತ್ತು. ಸಾಕೋದು ಹೇರ್ಸ್ ಅಷ್ಟಿರಲ್ಲ, ಬಾಡಿ ಚೆನ್ನಾಗಿದೆ ಅಂತ. ಮೇಘನ ನಮಗೋಸ್ಕರ ವೆಜ್ ಬಿರಿಯಾನಿ ಮಾಡ್ತಾ ಅಲ್ಲ ಪಲಾವ್ ಮಾಡ್ತಾ ಇದ್ದಾರೆ. ಪಲಾವ್ ಬಾಯ್ ಬಾಯ್ ಮೇಡಮ್. ಹಾ ಓಕೆ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹಾ ಬರ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್. ತೋರ್ಸು, ಫೇಸ್ ತೋರ್ಸು. ಬಾಯ್ ಬಾಯ್. ಇಷ್ಟೇ ಇವತ್ತಿನ ವ್ಲಾಗ್. ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತೇ ಊರು ಕೂಡ ಹೋಗ್ತಾ ಇರೋದು. ಸೊ ಈಗ ಅವ್ರ ಮನೆಯಿಂದ ಮೆಟ್ರೋ ಸ್ಟೇಷನಿಗೆ ಬಂದು ಈಗ ಚಿಕ್ಕಪೇಟೆಗೆ ಹೋಗ್ಬೇಕು. ಚಿಕ್ಕಪೇಟೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಸೊ ಅದನ್ನು ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತೇ ಊರಿಗೆ ಬಸ್ ಇದೆ ನೈಟು.